ನಿರಂತರವಾಗಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆತ ತೋರಿಸಿದ ಎಲ್ಲಾ ಭಾಗಗಳಲ್ಲೂ ಕೂಡ ಈಗ ಕಾರ್ಯಾಚರಣೆಯ ಮೂಲಕ ಅಲ್ಲಿ ಅಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನದ ಮೂಲಕವೂ ಕೂಡ ಅಲ್ಲಿ ಶೋಧ ಕಾರ್ಯಾಚರಣೆ ನಡೀತು. ಆದರೆ ಯಾವುದೇ ಅದರಿಂದ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಸಿಕ್ಕಿರಲಿಲ್ಲ. ಈಗ 13ನೇ ಜಾಗ, ಭಾರಿ ಕಗ್ಗಂಟಾಗಿದ್ದಂತ ಜಾಗ, ಈಗ ಆ ಜಾಗದಲ್ಲಿ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಜಿಪಿಆರ್ ಮೂಲಕ ಆಗಿ ಈಗ ಇನ್ನೂ ಕೂಡ ಆಳಕ್ಕೆ ಅಗಿತಾ ಇದ್ದಾರೆ. ಆತ ಬೇರೆ ಬೇರೆ ಜಾಗಗಳನ್ನ ತೋರಿಸ್ತಾ ಇದ್ದಾನೆ. ಇಂಥ ಜಾಗದಲ್ಲಿ ನಾನು ಹೂತಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಎಲ್ಲಿ ಅಗೆದರೂ ಕೂಡ ಯಾವೊಂದು ತಲೆಬುರುಡೆಯೂ ಅಥವಾ ಕಳೆಬರವೂ ಕೂಡ ಸಿಗದ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಆತನ ಮೇಲೆ ಅನುಮಾನ ಮೂಡ್ತಾ ಇದೆ. ತನಿಖೆಯ ಆಯಾಮವನ್ನ ಪೊಲೀಸರು ಬದಲಿಸ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸರಿಗೆ ಮತ್ತಲ್ಲಿದ್ದಂಥ ಸಿಬ್ಬಂದಿಗೆ ಕಾರ್ಯಾಚರಣೆಗೆ ಸವಾಲಾಗಿರೋದು ಮಳೆ. ಸತತ 4 ಗಂಟೆಯಿಂದ ಅಸ್ಥಿಪಂಜರದ ಉತ್ಖನನ ಕಾರ್ಯ ತೀವ್ರ ಕುತೂಹಲ ಕೆರಳಿಸಿದ 13ನೇ ಪಾಯಿಂಟ್. 18 ಅಡಿ ಅಗೆದರೂ ಕೂಡ ಯಾವುದೇ ಮೂಳೆ, ತಲೆಬುರುಡೆ, ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಕೆಸರು, ನೀರು, ಮಣ್ಣು ಬಿಟ್ರೆ ಬೇರೇನಿಲ್ಲ 13ನೇ ಪಾಯಿಂಟ್ನಲ್ಲಿ. ಆಳ ಅಗೆಯುತ್ತಿದ್ದ ಹಾಗೆ ಗುಂಡಿಯಲ್ಲಿ ನೀರು ಶೇಖರಣೆ ಆಗಿದೆ. ಯಾಕಂತ ಹೇಳಿದ್ರೆ ನದಿ ಮೂಲ ಅದು, ಹಾಗಾಗಿ ಅಲ್ಲಿ ನೀರು ಬಂದಿದೆ. ನೀರು ಬಂದ ತಕ್ಷಣ ಮೋಟಾರ್ ತರಿಸಿ ನೀರನ್ನ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಈ ಮಳೆ, ಅಲ್ಲಿ ತಂಪು ವಾತಾವರಣ ಹೀಗೆಲ್ಲ ಇರುವಾಗ ಸಹಜವಾಗಿ ಅಲ್ಲಿ ಅಗೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮೋಟಾರ್ ತರಿಸಿ ಆ ನೀರು ಬರ್ತಾ ಇದೆಯಲ್ಲ ಅದನ್ನ ಹೊರಗಡೆ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಆ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಅಂತೂ ಆತ ಹೇಳಿರೋದು, ಅದರಲ್ಲಿ ನಾನು ಹೂತಿದ್ದೇನೆ ಅನ್ನೋದನ್ನ ಹೇಳಿರೋದ್ರಿಂದಾಗಿ ಸತತ ಅಲ್ಲಿ ಡೀಪ್ ಅಗಿತಾ ಇದ್ದಾರೆ. ಅಗೆದು ಆತ ಹೇಳಿರೋ ಹಾಗೆ ಆತ ಅಷ್ಟು ಕಾನ್ಫಿಡೆಂಟ್ ಇಂದಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲೇನಾದ್ರೂ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ 18 ಅಡಿ ಇಲ್ಲಿವರೆಗೂ ಅಗೆದಿದ್ದಾರೆ. ನೀರು ಬಂದಿದೆ ಅಡಿಗೆ. ಆಗ ಮೋಟಾರ್ ತರಿಸಿ ಆ ನೀರನ್ನ ಹೊರತೆಗೆದು ಮತ್ತೆ ಅಗಿತಾ ಇದ್ದಾರೆ. ಮಳೆ ಬರ್ತಾ ಇದೆ. ಇದ್ರ ನಡುವೆಯೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಜಿಪಿಆರ್ ಮೂಲಕ ಅಲ್ಲಿ ತಲಾಶ್ ಮಾಡಿದ್ರು. ಸುಮಾರೊಂದು ಹೆಚ್ಚು ಕಮ್ಮಿ 300 ಮೀಟರ್ ವರೆಗೂ ಕೂಡ ಸುತ್ತಮುತ್ತ ಅಲ್ಲಿ ಐಡೆಂಟಿಫೈ ಮಾಡಿದ್ರು. ಆದ್ರೆ ಯಾವುದೇ ಅಲ್ಲಿ ತಲೆಬುರುಡೆ ಅಥವಾ ಯಾವುದೇ ಕಳೆಬರ ಇರೋದ್ರ ಬಗ್ಗೆ ಒಂದು ಸಣ್ಣ ಸೂಕ್ಷ್ಮತೆಯೂ ಕೂಡ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಈಗ 2 ಜೆಸಿಪಿಗಳನ್ನ ತರಿಸಿ ಅಗಿತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದೀರಿ ನೀವು ಎಷ್ಟು ಮಣ್ಣು ಅಗೆದಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಮಾರೊಂದು 18 ಅಡಿಯವರೆಗೂ ಕೂಡ ಅಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸ್ವಲ್ಪ ಈ ಹೊತ್ತಿಗೆ ಮಳೆ ಬಿಟ್ಟಿದೆ, ಆದ್ರೆ ಮಣ್ಣು ತೇವ ಆಗಿರೋದ್ರಿಂದಾಗಿ ನೀರು ಬರ್ತಾ ಇದೆ. ಪಕ್ಕದಲ್ಲೇ ನದಿ ಇದೆ, ನೇತ್ರಾವತಿ ನದಿ ಇದೆ, ರೋಡ್ ಬೇರೆ ಇದೆ ಪಕ್ಕದಲ್ಲಿ, ಅಕ್ಕಪಕ್ಕ ಮನೆಯೆಲ್ಲ ಇದೆ. ಹೀಗೆಲ್ಲ ಇರೋದ್ರಿಂದಾಗಿ ಅವರಿಗೆ ಗೌಪ್ಯವಾಗಿ ಅಲ್ಲಿನ ಕಾರ್ಯಾಚರಣೆಯನ್ನ ಇರಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅಲ್ಲಿ ಆತ ಹೇಳಿರೋದ್ರಿಂದಾಗಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, ಆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲಿ ಶೋಧ ಕಾರ್ಯಾಚರಣೆ ಸತತ ಅಲ್ಲಿ ನಡೀತಾನೆ ಇದೆ. ಸುಮಾರೊಂದು 3 ಗಂಟೆ ಆಯ್ತು ಅಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ. ಇನ್ನೂ ಕೂಡ ನಡೀತಾ ಇದೆ. 6 ಆಗಿದೆ, ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅಲ್ಲಿ ಉತ್ಖನನ ಕಾರ್ಯಾಚರಣೆ. ಸದ್ಯಕ್ಕಂತೂ ಆ ಕಾರ್ಯಾಚರಣೆ ಏನು ನಡೀತಾ ಇದೆಯಲ್ಲ ಅದನ್ನ ನೋಡೋದಕ್ಕೆ ಒಂದಿಷ್ಟು ಜನ ಸೇರೋರು, ಅವ್ರನ್ನೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಪೊಲೀಸರ ಬಿಗಿ ಭದ್ರತೆಯೂ ಕೂಡ ಇದೆ. ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆಗೆ ತೊಡಕಾಗ್ತಿರೋದೇ ಮಳೆ ಈಗ ಸ್ವಲ್ಪ ನಿಂತಿದ್ರೂ ಕೂಡ ಅಲ್ಲಿ ಆ ಮಣ್ಣು ತೇವ ಆಗಿರೋದ್ರಿಂದಾಗಿ, ನದಿಯ ಪಕ್ಕದ ರಸ್ತೆ ಅದಾಗಿರೋದ್ರಿಂದಾಗಿ ಅಥವಾ ಜಾಗ ಆಗಿರೋದ್ರಿಂದಾಗಿ ಅಲ್ಲಿ ನೀರು ಬರ್ತಾ ಇದೆ. ನೀರು ಬಂದ ತಕ್ಷಣ ಮೋಟಾರ್ ಕೂಡ ತರಿಸಿ ನೀರನ್ನ ಹೊರತೆಗೆದು ಮತ್ತೆ ಅಗಿತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಇನ್ನು 18 ಅಡಿ ಅಗೆದ ನಂತರವೂ ಕೂಡ ಏನಾದ್ರೂ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 2 ಹಿಟಾಚಿಗಳಿದ್ದಾವೆ, 18 ಅಡಿ ಅಗೆದಾಗಿದೆ. ಸದ್ಯಕ್ಕೆ ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. 13ನೇ ಗುಂಡಿ, 13ನೇ ಪಾಯಿಂಟ್ ಅದು ಕಗ್ಗಂಟಾಗಿದ್ದಂತ ಪಾಯಿಂಟ್. ಯಾಕಂತ ಹೇಳಿದ್ರೆ 12 ಮಾಡಿದ್ರು, 11 ಎ ಮಾಡಿದ್ರು, ಆದ್ರೆ 13 ಮಾಡಿರ್ಲಿಲ್ಲ. 16, 17 ಎಲ್ಲ ಮಾಡಿದ್ರು. ಹೀಗೆಲ್ಲ ಇದ್ದಾಗ 13ರಲ್ಲಿ ಏನೋ ಒಂದು ರಹಸ್ಯ ಮಾಹಿತಿ ಇರಬಹುದು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಇಷ್ಟು ಅಗೆದರೂ ಕೂಡ ಅಲ್ಲಿ ಯಾವುದೇ ಮಾಹಿತಿ ಸಿಗದೇ ಇರೋದ್ರಿಂದಾಗಿ, ಯಾವುದೇ ಅಲ್ಲಿ ಕಳೆಬರ ಸಿಗದೇ ಇರೋದ್ರಿಂದಾಗಿ ಈಗ ಆ ವ್ಯಕ್ತಿ ಹೇಳ್ತಿರೋದೇ ಸುಳ್ಳಿ ಅನ್ನೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಸದ್ಯಕ್ಕೆ ಇದು ಮುಂದುವರೆದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಿರಂತರವಾಗಿ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓವರ್ ಟು ಯು. ಈ ಕ್ಷಣಕ್ಕೆ ಏನ್ ಮಾಹಿತಿ ಇದೆ? ರಂಜಿತ್, ನೋಡಿ, ಈಗ 13 ಅಡಿ ಆಳದವರೆಗೂ ಕೂಡ ಅಗೆದಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಅದೇ ರೀತಿಯಾಗಿ ಸುಮಾರು 4 ರಿಂದ 5 ಇಂಚಷ್ಟು ನೀರು ಕೂಡ ಇದೆ. ಆ ನೀರನ್ನ ಹೊರಗೆ ಹಾಕುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ.
ಪಂಪ್ ಸೆಟ್ ನ ಮೂಲಕ ಪಂಪ್ ಸೆಟ್ ನ ಸಹಾಯದೊಂದಿಗೆ ನೀರನ್ನ ಹೊರಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ರಂಜಿತ್ ನೋಡಿ, ಈಗ ಆತ ಹೇಳ್ತಾ ಇರುವಂತೆ 20 ಅಡಿ ಆಳದವರೆಗೂ ಕೂಡ ಅಗೆದು ನೋಡಬೇಕು ಅಂತೇಳಿ ಆತನು ಕೂಡ ಡಿಮ್ಯಾಂಡ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಕೂಡ 13 ಅಡಿ ಆಳದವರೆಗೂ ಕೂಡ ಅಗೆದು ಇನ್ನೂ ಆಳವನ್ನ ಅಂದ್ರೆ ಮಣ್ಣನ್ನ ತೆಗೆಯುವಂತ ಕೆಲಸಕ್ಕೆ ಮುಂದಾಗತ್ತೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಒಳಗೆ ಏನಾಗ್ತಾ ಇದೆ ಅಂತೇಳಿ ಅದನ್ನು ಕೂಡ ನೋಡ್ತಿದ್ದಾರೆ. ನೀರು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಹಾಕೋದಕ್ಕೆ ಅವರು ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಜೊತೆಗೆ ಮಣ್ಣನ್ನ ಬಹುತೇಕ ಹೊರಗಡೆ ಹಾಕಿರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ ರಂಜಿತ್. ಅಲ್ಲಿ ಮುಸುಕುದಾರಿ ವ್ಯಕ್ತಿ ಆ ಒಂದು ಮೆಸ್ಕಾಂ ಅಧಿಕಾರಿಗಳು ಇರುವಂತ ಜಾಗದಲ್ಲೇ ಆತ ಕೂಡ ನಿಂತಿದ್ದಾನೆ. ಆತನು ಕೂಡ ನಿಂತು ನೋಡ್ತಾ ಇದ್ದಾನೆ. ಎಸ್ಐಟಿ ಅಧಿಕಾರಿಗಳು ಕೂಡ ಅದನ್ನ ಗಮನಿಸ್ತಾ ಇದ್ದಾರೆ. ಒಳಗಡೆ ಏನೆಲ್ಲ ಸಿಗಬಹುದು, ಏನಾದ್ರೂ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಕುತೂಹಲ ಅಂತೂ ಇದ್ದೇ ಇದೆ. ನೀರನ್ನ ಹೊರಗಡೆ ಹಾಕೋವರೆಗೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸೋದು ಬಹಳ ಕಷ್ಟಕರ ಸಾಧ್ಯ. ಹಾಗಾಗಿ ಆ ಒಂದು ನೀರನ್ನ ಹೊರ ಹಾಕುವಂತ ಕೆಲಸಕ್ಕೆ ಈಗ ಸಿಬ್ಬಂದಿಗಳು ಮುಂದಾಗಿರೋದು. ಅದೇ ರೀತಿಯಾಗಿ ಆ ಒಂದು ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತ ಲೈವ್ ದೃಶ್ಯಾವಳಿಯನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. 4 ಇಂಚಷ್ಟು ನೀರು ಸಿಕ್ಕಿರುವಂತದ್ದು. ಆ ನೀರನ್ನ ಹೊರಗೆ ಹಾಕಲಾಗ್ತಾ ಇದೆ. ಇನ್ನೂ 5-6 ಅಡಿ ಆಳದವರೆಗೂ ಕೂಡ ಅಗೆಯುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಮುಸುಕುದಾರಿ ವ್ಯಕ್ತಿ ಈಗಲೂ ಕೂಡ ಕಾನ್ಫಿಡೆಂಟ್ ಅಲ್ಲಿದ್ದಾನೆ. ಸಂಪೂರ್ಣವಾಗಿ 20 ಅಡಿ ಆಳದವರೆಗೂ ಕೂಡ ಹಾಗಾದ್ರೆ ಖಂಡಿತವಾಗ್ಲೂ ಏನಾದ್ರು ಸುಳಿವು ಸಿಗುತ್ತೆ ಅಂತೇಳಿ ಆತನು ಕೂಡ ಒಂದಷ್ಟು ಮಾಹಿತಿಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಈಗ ಆತ ಒಂದು ಆ ನೀರನ್ನ ಹೊರಹಾಕುವಂತ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಹಾಗಾಗಿ ಎಸ್ಐಟಿ ತನಿಖಾ ತಂಡದ ವಿವೇಚನೆಗೆ ಬಿಟ್ಟಿರುತ್ತೆ. ಇವತ್ತು ಕಾರ್ಯಾಚರಣೆಯನ್ನು ಎಷ್ಟೊತ್ತವರೆಗೂ ಮುಂದುವರಿಸ್ತಾರೆ ಅಥವಾ ಇಲ್ಲಿಗೆ ಸ್ಥಗಿತಗೊಳಿಸ್ತಾರ, ಏನ್ ಮಾಡಬಹುದು ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಕಾರಣ 13 ಅಡಿ ಆಳವನ್ನ ತೆಗೆದಿರುವಂತ ಎಸ್ಐಟಿ ತನಿಖಾ ತಂಡಕ್ಕೆ ನೀರು ಸಿಕ್ಕಂತ ಹಿನ್ನೆಲೆಯಲ್ಲಿ ಅದನ್ನ ಹೊರಹಾಕುವ ಕೆಲಸಗಳಾಗ್ತಾ ಇದೆ. ಇನ್ನು ನೋಡಿ ಮತ್ತೆ ಈಗ ಜೆಸಿಬಿ ಕಾರ್ಯವನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಒಂದು ಕಡೆ ನೀರನ್ನ ಹೊರಹಾಕುವಂತ ಕೆಲಸ, ಮತ್ತೊಂದು ಕಡೆ ಮಣ್ಣನ್ನ ತೆಗೆಯುವಂತ ಕೆಲಸ ಎರಡೂ ಕೂಡ ಆಗ್ತಾ ಇದೆ. ಸತ್ಯ ಶೋಧನೆಗೆ ನಿಂತಿರುವಂತ ಎಸ್ಐಟಿ ತನಿಖಾ ತಂಡ ಇಲ್ಲಿ ಏನಾದರೂ ಸತ್ಯಾಂಶವನ್ನ ಈಗ ಅಲ್ಲಿ ಪತ್ತೆ ಆಗುತ್ತಾ ಅಂತ ಹೇಳಿ ತೀವ್ರ ಕುತೂಹಲದಿಂದ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಕಾದು ನಿಂತು ಮಧ್ಯಾಹ್ನದಲ್ಲಿ ಕೂಡ ಯಾರು ಕೂಡ ಅಲ್ಲಿಂದ ಕದಲಿಲ್ಲ. ಇದರಲ್ಲೂ ಪ್ರಮುಖವಾಗಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅಲ್ಲೇ ಕುರ್ಚಿಯನ್ನು ಹಾಕಿಕೊಂಡು ಕೂತಿದ್ದಾರೆ. ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ಅದನ್ನು ನೋಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲವನ್ನೂ ಕೂಡ ವಿಡಿಯೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗ್ತದೆ. ಆ ದೃಶ್ಯವನ್ನ ಕೂಡ ನಾವಿಲ್ಲಿ ನೋಡಬಹುದು. ಅಲ್ಲಿ ಒಬ್ಬ ಅಧಿಕಾರಿ ಪೊಲೀಸ್ ಸಿಬ್ಬಂದಿ ಕೈಯಲ್ಲಿ ಸಣ್ಣದಾದಂತಹ ವಿಡಿಯೋ ಕ್ಯಾಮ್ ಇದೆ. ಆ ಒಂದು ವಿಡಿಯೋ ಕ್ಯಾಮ್ ನ ಮೂಲಕ ವಿಡಿಯೋಗ್ರಫಿಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಈಗ ಒಂದು ಕಡೆ ಮಣ್ಣನ್ನ ಮೇಲೆ ಕೆತ್ತುವಂತ ಕೆಲಸ, ಮತ್ತೊಂದು ಕಡೆ ನೀರನ್ನ ಹೊರ ಹಾಕುವಂತ ಕೆಲಸ, ಈ ಎಲ್ಲಾ ಕಾರ್ಯಾಚರಣೆ ಇನ್ನು ಎಷ್ಟೊತ್ತವರೆಗೂ ಸಾಗುತ್ತೆ ಅನ್ನೋದು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಹಾಗಾಗಿ ಆತನೇ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 15 ಅಡಿ ಆಳದ ಕೆಳಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಆತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೂ ಕೂಡ ತಲುಪಬೇಕಾಗುತ್ತೆ. ಆ ತಲುಪಿದ ಬಳಿಕ ಅಲ್ಲಿ ಒಂದೇನಾದ್ರೂ ಕಳೆಬರಹ ಸಿಗುತ್ತಾ ಇಲ್ವಾ ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಕುತೂಹಲದಿಂದ ಕಾದು ನೋಡ್ತಿದ್ದಾರೆ. ಅದೇ ರೀತಿಯಾಗಿ ಸ್ಥಳೀಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ನೋಡಿಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ರಂಜಿತ್, ಸವಾಲಾಗಿತ್ತು ಅಗೆಯೋದಕ್ಕೆ, ಈಗ ಅಗಿತಾ ಇದ್ದಾರೆ. ಅದರ ನಡುವೆಯೂ ಕೂಡ ಅಲ್ಲಿ ನೀರು ಬರ್ತಾ ಇದೆ. ಇನ್ನೆಷ್ಟೊತ್ತುಗಳ ಕಾಲ ಅಗಿತಾರೆ, ಇನ್ನೆಷ್ಟು ಹೊತ್ತು ಶೋಧ ಕಾರ್ಯಾಚರಣೆ ನಡೆಯುತ್ತೆ ನಾಗೇಂದ್ರ ಬಾಬು?